ಹಲೋ ಮಿಸ್ ಹಾಯ್. ಇವತ್ತು ನಮ್ಮ BTS JK ಫ್ಯಾನ್ ಫಿಕ್ಷನ್ CLG ಪ್ಲೇ ಬಾಯ್ ವರ್ಸಸ್ ರಿವೆಂಜ್ ಗರ್ಲ್ ಪಾರ್ಟ್ 3. ಲಾಸ್ಟ್ ಪಾರ್ಟ್ ಎಂಡಲ್ಲಿ ಎಲ್ಲಿಗೆ ಸ್ಟಾಪ್ ಮಾಡಿದ್ನೋ ಅಲ್ಲಿಂದನೇ ಸ್ಟೋರಿನ ಮುಂದುವರಿಸ್ಕೊಳ್ಳೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಕೇಳ್ತಿದ್ದೀರಾ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ? ಈಗ ಸ್ಟ್ರೈಟಾಗಿ ಒಳಗಡೆ ಹೋಗೋಣ. JK ಮನಸಲ್ಲೇ ನಿಮ್ಮನ್ನ ಚೆನ್ನಾಗಿ ಬೈಕೊಂಡು ಕಾಲೇಜ್ ಗೇಟ್ ಹತ್ರನೇ ಕಾಯ್ತಾ ನಿಂತಿರ್ತಾರೆ ನೀವು ಬರಲಿ ಅಂತ. ನೀವು ಕಿಮ್ಸುಕಾಯಿ ಹಿಡ್ಕೊಂಡು ಸೇಹುನ್ ಫೇಸ್ ನೋಡಿಕೊಂಡೆ ಸ್ಮೈಲ್ ಮಾಡ್ತಾ ಅವ್ರ ಜೊತೆಗೆ ನಡ್ಕೊಂಡು ಬರ್ತಾ ಇರ್ತೀರಾ. ಅವಾಗ JK, ಲೋ ಮಗ, ನೆಟ್ಟಕ್ಕೆ ಮುಂದೆ ಕೊಂಡ್ಬಿಟ್ಟು ನೆಲ ನೋಡ್ಕೊಂಡು ಬಾರೋ, ಅವನ ಮುಖದಲ್ಲೇನು ಕೋತಿ ಕುಣಿತಿದ್ಯಾ, ಇಲ್ಲ ಅವನೇನು ದೊಡ್ಡ ತ್ರಿಪುರ ಸುಂದ್ರನ ಹಿಂಗೆ ನೋಡ್ತಾ ಇದೆಯಾ? ಹುಷಾರು, ಅವನಿಗೆ ದೃಷ್ಟಿಗಿಷ್ಟೇ ಆಗ್ಬಿಟ್ಟಾತು. JK, ನಾ ಅವಾಗಿಂದ ನಿನ್ನ ಜೊತೆ ನಿನ್ನ ಪಕ್ಕದಲ್ಲೇ ನಿಂತಿದ್ದೀನಿ ಕಣೋ, ನಾನು ಬೇರೆ ಯಾರ ಮುಖನೂ ನೋಡ್ತಿಲ್ಲ ಮಗ. ಅಯ್ಯೋ ಪೆದ್ದು ಮುದ್ದು ಜಿಮಿನಾ, ನಾನು ನಿಂಗೆ ಹೇಳ್ತಿಲ್ಲ ಕಣೋ ಮಗ. ಹೆತಯೋ ಇವ್ನು ನೀನೇ ಅರ್ಥ ಆಗೋ ಹಂಗೆ ಹೇಳೋ ಹೊಸಿ. ಜಿಮಿನ್, ನೀ ಈ ಕಡೆ ನನ್ನ ಪಕ್ಕ ಬಾ. ಇಲ್ಲಿ ಕೇಳು ಮಗ, ಇವಾಗ JK ಮಾತಾಡೋ ಯಾವ ಮಾತುಗಳು ನಮ್ಮಿಬ್ರಿಗೆ ಅನ್ವಯಿಸಲ್ಲ, ಓಕೆನಾ? ನಾವಿಬ್ಬರು ಕಿವಿ ಇದ್ದು ಕ್ಯೂಡ್ರ ಥರ ತೆಪ್ಪಗೆ ಸುಮ್ಮನೆ ನಿಂತಿರ್ಬೇಕು, ಅರ್ಥ ಆಯ್ತಾ? ಇವಾಗ JK ಆಡೋ ಎಲ್ಲ ಮಾತುಗಳು ಆ ಪಯ್ಯನ್ನ ರೇಗ್ಸೋದಕ್ಕೆ, ನಮಗಲ್ಲ. ಓ, ಇವಾಗ ಅರ್ಥ ಆಯಿತು ಬಿಡು. ಆದರೂ JK ಈ ಪಯ್ಯನ ವಿಚಾರದಲ್ಲಿ ತುಂಬ ಡಿಸ್ಟರ್ಬ್ ಆಗಿದ್ದಾನೆ ಅಲ್ವಾ? JK ಅದಕ್ಕೆ ಅವಳನ್ನ ಟೀಸ್ ಮಾಡಬೇಕು ಅನ್ಕೋತಾ ಇರೋದು. ನಾವಿಬ್ಬರು ನೋಡಿ ಜಸ್ಟ್ ಮಜಾ ತೊಗೊಳ್ಳೋಣ, ಓಕೆ? ಡನ್. ಇವಾಗ ನೀವು JK ಮಾತಾಡಿದ ಮಾತುಗಳು ನಿಮಗೆ ಕೇಳಿಸಿದ್ರು ಏನು ಕೇಳಿಸೇ ಇಲ್ವೇನೋ ಅನ್ನೋ ಥರ JKನ ಇಗ್ನೋರ್ ಮಾಡಿ ಮುಂದೆ ಹೋಗ್ತಾ ಇರ್ತೀರಾ. ಅವಾಗ ಮತ್ತೆ JK, ಲೋ ಮಗ, ನಿಂಗೇನು ಕೊಬ್ಬ? ಕೇಳಿಸಿಲ್ವ ನಾನು ಮಾತಾಡಿದ್ದು? ಓ, ಏನು ಭಯನಾ? ಇರಲಿ, ನನ್ನ ನೋಡಿ ಭಯ ಪಡ್ಕೊಳ್ಳೋರು ಒಬ್ಬರಾ ಇಬ್ಬರಾ? ಏನು ಇವಳು ಸುಮ್ಮನೆ ಹೋಗ್ತಾನೆ ಇದ್ದಾಳೆ? ಇವಳಿಗೆ ನಿಜವಾಗ್ಲೂ ನಾನು ಹೇಳಿದ ಮಾತುಗಳು ಕೇಳಿಸ್ಲಿಲ್ವಾ ಹೆಂಗೆ? ಇವಳು ಇವಾಗ ಟ್ರಿಗರ್ ಮಾಡ್ತೀನಿ. ಆಹಾ, ಏನು ಮಗ ನಿನ್ನ ಶೇಪು, ಬ್ಯಾಕ್ ವಿವಲ್ಲೂ ಒಳ್ಳೆ ಸಕ್ಕತ್ತಾಗಿದೆಯಾ, ಹ್ಯಾಂಗೆ ಮೇಂಟೈನ್ ಮಾಡ್ತೀಯಾ? ಜೂನ್ದಕ್ಕೂ ಅಜ್ಜಿ ಆಯಿತು. ಕಿಮ್ಸು, ಒಂದು ನಿಮಿಷ ಇರು, ಬಂದೆ. ಫಯನ್, ನನ್ನ ಮಾತು ಕೇಳು, ಬೇಡ ಕಣೆ. JK ಬೇಕು ಅಂತಲೇ ನಿನ್ನ ಟಾರ್ಗೆಟ್ ಮಾಡಿ ಇಂಡೈರೆಕ್ಟಾಗಿ ಟೀಸ್ ಮಾಡ್ತಿದ್ದಾನೆ. ನಿನಗೆ ಮತ್ತೆ ಅವನ ಜೊತೆಗೆ ಜಗಳ ಬೇಕಾ ಹೇಳು? ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೊರಟೋಗ್ಬಿಡೋಣ ಬಾ. ಹೌದು ವಯನ್, ಕಿಮ್ಸು ಹೇಳ್ತಿರೋದು ಕರೆಕ್ಟಾಗಿದೆ, ನಾವಿಲ್ಲಿಂದ ಸೈಲೆಂಟಾಗಿ ಹೋಗ್ಬಿಡೋಣ. ಆದರೆ ಸೇಹುನ್ ಕೇಳಿದ್ರೆ ಅವನ ಮಾತುಗಳನ್ನ ಎಷ್ಟು ಅಸಭ್ಯವಾಗಿ ಮಾತಾಡ್ತಿದ್ದಾನೆ ಅಂತ. ಛೀ, ವೆರಿ ಇಂಡೀಸೆಂಟ್ ಫೆಲೋ, ಸೋ ಇರಿಟೇಟ್. ಇಟ್ಸ್ ಓಕೆ ವಯನ್, ಅವನ ಕ್ಯಾರೆಕ್ಟರೇ ಆಗಿದೆ, ಏನು ಮಾಡೋಕ್ಕಾಗುತ್ತೆ ಹೇಳು? ಜಸ್ಟ್ ಫಾರ್ಗೆಟ್, ಇಗ್ನೋರ್ ನೆಗೆಟಿವಿಟಿ ಆ್ಯಂಡ್ ಆಲ್ಸೋ ನೆಗೆಟಿವ್ ಪರ್ಸನ್. ಕಮಾನ್. ಲೋ ಮಗ, ಅಲ್ಲಿ ನೋಡ್ರೋ, ಆ 3 ಜನದ ಗುಂಪಲ್ಲಿ ಯಾರು ಹುಡುಗ ಅಂತಲೇ ಗೊತ್ತಾಗ್ತಿಲ್ಲ, ಎಲ್ಲ ಹುಡುಗಿ ಥರನೇ ಕಾಣಿಸ್ತಾ ಇದ್ದಾರೆ. ಐ ಥಿಂಕ್ ಅವು 3 ಹುಡುಗಿರೇ ಅನಿಸುತ್ತೆ. ನಾನು ಇಷ್ಟೊಂದು ಬಡ್ಕೊತಾ ಇದ್ರು ನನಗೇನು ಕಿವಿ ಇಲ್ಲ, ನನಗೇನು ಕೇಳಿಸೇ ಇಲ್ಲ ಅನ್ನೋ ಥರ ಯಾವುದೋ ಇನ್ನೊಂದು ಪ್ರಾಣಿ ಸುಮ್ಮನೆ ನಡ್ಕೊಂಡು ಹೋಗ್ತಾನೇ ಇದೆ. ಇದಕ್ಕೂ ಮೇಲೆ ನಾನು ಹಾಗೆ ಸುಮ್ಮನೆ ಇರೋಕ್ಕಾಗಲ್ಲ. ಇನ್ನೂ ಸುಮ್ಮನೆ ಇದ್ದರೆ ಈ ಕ್ರಿಮಿಕೀಟ ಇನ್ನೂ ಜಾಸ್ತಿ ಓವರಾಗಿ ಮಾತಾಡ್ತಾನೆ ಇರುತ್ತೆ. ಇವನಿಗಿದೆ ಇವಾಗ ಅಂದ್ಕೊಂಡು ನೀವು ಕಿಮ್ಸುಕಾಯಿನ ಒದ್ರುಬಿಟ್ಟು ಫಾಸ್ಟಾಗಿ JK ಹತ್ರ ಹೋಗ್ತೀರಾ. ನಿಮ್ಮ ನೋಸ್ JK ನೋಸ್ಗೆ ಟಚ್ ಆಗೋ ರೇಂಜಲ್ಲಿ ತುಂಬ ಹತ್ತಿರದಲ್ಲಿ ನಿಂತು, ಹೇಯ್, ಏನೋ ನಿನ್ನ ಪ್ರಾಬ್ಲಮ್ಮು? ಬಾಯ್ ಮುಚ್ಕೊಂಡಿರೋಕ್ಕಾಗಲ್ವ ನಿನಗೆ? ಯಾವಾಗಲೂ ಇನ್ನೊಬ್ರನ್ನ ಹೀಯಾಳಿಸಿ ಮಾತಾಡೋದು, ರೇಗಿಸೋದು, ರ್ಯಾಗ್ ಮಾಡೋದು, ಇದೇ ನಿನ್ನ ಕೆಲಸನಾ? ಸುಮ್ಮನೆ ತೆಪ್ಪಗಿದ್ರೆ ಸರಿ, ಇಲ್ಲ ಅಂದರೆ ಥ್ರೆಡ್ ಆ್ಯಂಡ್ ನೀಡಲ್ ತೊಗೊಂಡು ನಿನ್ನ ಮೌತ್ನ ಹಾಗೆ ಸ್ಟಿಚ್ ಮಾಡಿಬಿಡ್ತೀನಿ, ಹುಷಾರ್, ಸ್ಟೂಪಿಡ್ ಅಂದ್ಬಿಟ್ಟು JK ಲಿಪ್ಸ್ನ ಪಾಯಿಂಟ್ ಮಾಡಿ ಸಿಟ್ಟಲ್ಲೇ ಹೇಳ್ತಿರ್ತೀರಾ. JK ಸ್ಟನ್ನಾಗಿ ಸುಮ್ಮನೆ ಸೈಲೆಂಟಾಗಿ ನಿಂತು ನಿಮ್ಮನ್ನೇ ನೋಡ್ತಿದ್ದಾರೆ. ಬಟ್ ಥಯಾಂಗ್ ಆ್ಯಂಡ್ ಜಿಮಿನ್, ಹೇ ವಯನ್, ಯಾರ ಮುಂದೆ ನಿಂತು ಏನು ಮಾತಾಡ್ತಿದ್ಯಾ? ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು JK ಹತ್ರ. ಏನು ಬಿಟ್ಟರೆ ಬುಲ್ಡೋಸರ್ ರೀತಿ ನಮ್ಮ JKನ ಗುದ್ದೋ ಥರ ಇಷ್ಟು ಹತ್ರದಲ್ಲಿ ನಿಂತಿದ್ಯಲ್ಲ. ಇವನಿಗೇನು ಕೇಳೋರು ಯಾರೂ ಇಲ್ಲ ಅಂದ್ಕೊಂಡಿದ್ಯಾ? ನಾವಿದ್ದೀವಮ್ಮ ಇವನ್ ದೋಸ್ತಗಳು, ಅಲ್ಲ ಜಿಮಿನ್? ನಾವಿದ್ದೀವಿ. ಫೈನ್, ಎಷ್ಟು ಧೈರ್ಯ ನಿನಗೆ? ನಮ್ಮ ಮುಂದೆನೇ ನಮ್ಮ JKಗೆ ರೋಪ್ ಆಗ್ತೀಯಾ? ಇಷ್ಟು ದಿನ ಇಲ್ಲಿವರೆಗೂ ನಮ್ಮ JK ಜೊತೆ ಯಾವ ಹುಡುಗಿನೂ ಹಿಂಗೆ ಮಾತಾಡಿಲ್ಲ, ಹೋಗಿಂದೆ. ಹೇ JK, ನಿಂಗೇನೋ ಆಯಿತು? ಇವಳು ನಿನ್ನ ಹತ್ರ ಇಷ್ಟೊಂದು ಗಾಂಚಲಿ ಮಾತುಗಳನ್ನ ಆಡ್ತಿದ್ರು, ಒಳ್ಳೆ ಸ್ಟ್ಯಾಚು ಥರ ನಿಂತಿದೆಯಲ್ಲ, ಏನಾದರೂ ಮಾತಾಡೋ. JK ಅಂತ ಜಿಮಿನ್ JK ಶೋಲ್ಡರ್ನ ಶೇಕ್ ಮಾಡ್ತಾರೆ. JK ಅವಾಗಷ್ಟೇ ಪ್ರೆಸೆಂಟ್ ರಿಯಾಲಿಟಿಗೆ ಬಂದು, ಏನು, ಯಾರಿಗೇನಾಯಿತು? ಇಲ್ಲಿವಾಗ ಏನು ನಡೀತು ಜಿಮಿನ್? ವಾ, ಸಖತ್ತ ಕೇಳಿದೆ JK, ಸೂಪರ್. ಈ ವಯನ್ ನಿನ್ನ ಇಷ್ಟೊತ್ತು ಚೆನ್ನಾಗಿ ಬೈತಾ ಇದ್ಲು, ಅದು ಕೇಳಿಸ್ಲಿಲ್ವ ನಿಂಗೆ? ಯಾವ ಲೋಕದಲ್ಲಿದ್ದೆ ನೀನು? ಏನೋ ಇವಳು ನನಗೆ ಬೈತಾ ಇದ್ಲಾ? ಹೇಯ್, ಏನೇ ಬೈತಾ ಇದ್ದ? ಅವಾಗ ನೀವು ಸಡನ್ನಾಗಿ ನಗ್ಬಿಟ್ಟು, ಹೇ ಮೆಂಟಲ್,
ಮೊದಲು ಯಾವುದಾದ್ರೂ ಹಾಸ್ಪಿಟಲ್ಗೆ ಹೋಗಿ ಚೆನ್ನಾಗಿ ತೋರಿಸ್ಕೊ. ನಿಂಗೆಲ್ಲೋ ಸ್ಕ್ರೂ ಲೂಸ್ ಆಗಿದೆ ಅನಿಸುತ್ತೆ, ಸಿಲ್ಲಿ ಫೆಲೋ ಅಂದ್ಬಿಟ್ಟು ಅಲ್ಲಿಂದ ಹೋಗೋದಕ್ಕೆ ನೋಡ್ತೀರಾ. ಆದರೆ ಜೇಕೆ ನಿಮ್ಮ ಕೈನ ಸ್ಟ್ರಾಂಗಾಗಿ ಹಿಡಿದು ಅವ್ರ ಹತ್ರ ಕೇಳ್ಕೊತಾರೆ. ಕಿಮ್ಸುನು ಸೇಹುನು ನಿಮ್ಮನ್ನ ಜೇಕೆ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ಓಡಿ ಬರ್ತಾ ಇರ್ತಾರೆ. ಜೇಕೆ ಏನು ಮಾಡ್ತಿದ್ಯಾ? ನನ್ನ ಕೈ ಬಿಡು, ತುಂಬ ನೋವಾಗ್ತಿದೆ ನನಗೆ. ಯಾಕೆ ಇಷ್ಟೊಂದು ಗ್ರಿಪ್ಪಾಗಿ ಹಿಡ್ಕೊಂಡಿದ್ಯಾ? ಬಿಡು ಜೇಕೆ. ಹೇಯ್, ನಾನು ಸಿಲ್ಲಿ ಫೆಲ್ಲೋ ಲೂಸು ಮೆಂಟಲ್ಲ, ಇವಾಗ ತೋರಿಸ್ತೀನಿ ನಾನು ಯಾರಂತ ಅಂದ್ಬಿಟ್ಟು ಜೇಕೆ ನಿಮ್ಮನ್ನ ಎಳ್ಕೊಂಡು ಭಯಂಕರವಾಗಿ ನಿಮ್ಮ ನಿಕ್ಕತ್ರ ಸ್ಟ್ರಾಂಗಾಗಿ ಬೈಟ್ ಮಾಡ್ತಾರೆ. ನೀವು ಜೋರಾಗಿ ಕಿರಿಚ್ತೀರಾ. ನಿಮ್ಮ ಕಣ್ಗಳಿಂದ ಕಂಟಿನ್ಯೂಸ್ ಆಗಿ ಕಣ್ಣೀರು ನಾನ್ ಸ್ಟಾಪಾಗಿ ಬರ್ತಿರುತ್ತೆ. ಥಯಾಂಗ್ ಆ್ಯಂಡ್ ಜಿಮಿನ್ನೇ ಫುಲ್ಲು ಶಾಕ್ ಆಗಿ ನೋಡ್ತಿದ್ದಾರೆ. ಆ್ಯಂಡ್ ಅಲ್ಲಿರೋರೆಲ್ಲರೂ ಕೂಡ. ಆಗ ಸೇಹುನ್ ಜೇಕೆನ ಹಿಂದೆ ಪುಷ್ ಮಾಡಿಬಿಟ್ಟು ಜೇಕೆ ಕೆನ್ನೆಗೆ ಜೋರಾಗಿ ಸ್ಲ್ಯಾಪ್ ಮಾಡ್ತಾರೆ. ಸೇಹುನ್, ನೀನಾ ಮಕ್ಕನೇ, ನಿಂಗೆ ಇಷ್ಟೊಂದು ಮೀಟ್ರ್ ಎಲ್ಲಿಂದನೋ ಬಂತು, ನಿನ್ನ ಸಾಯಿಸ್ಬಿಡ್ತೀನಿ ಇವತ್ತು ಅಂತ ಜೇಕೆ ಸೇಹುನ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಬ್ರೇಕ್ ಡೌನ್ ಆಗಿ ತುಂಬ ಅಳ್ತಾ ಇರ್ತೀರಾ. ಕಿಮ್ಸು ನಿಮ್ಮನ್ನ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಿರ್ತಾಳೆ. ನೀವು ನಿಮ್ಮ ಕತ್ ಮೇಲೆ ಕೈ ಹಿಟ್ಟು ನೋಡಿದರೆ ಆ ಜಾಗದಲ್ಲಿ ಬ್ಲಡ್ ಬರ್ತಿದೆ. ಆ್ಯಂಡ್ ಜೇಕೆ ಹಲ್ಗಳು ಗುರ್ತು ಹಚ್ಚೊಡ್ದಂಗೆ ಬಿದ್ದಿದೆ. ನೆಕ್ಸ್ಟ್ ಜೇಕೆ ತುಂಬ ಅಗ್ರೆಸಿವ್ ಆಗಿ ಸೇಹುನ್ ಜೊತೆ ಫೈಟ್ ಮಾಡ್ತಾ ಇರೋದು ನೋಡ್ಬಿಟ್ಟು ಥಯಾಂಗ್ ಆ್ಯಂಡ್ ಜಿಮಿನ್ ಆ ಫೈಟ್ನ ಸ್ಟಾಪ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಅವರಿಂದ ಅದು ಸಾಧ್ಯವಾಗ್ತಿಲ್ಲ. ಆಗ ಥಯಾಂಗ್, ಜೇಕೆ ಬಿಡು ಅವನ್ನ, ಜೇಕೆ ಪ್ಲೀಸ್ ಕಾಮ್ ಡೌನ್ ಫಸ್ಟ್, ನೀ ಹೀಗೆ ಅವನ್ನ ಹೊಡಿತಾನೆ ಇದ್ದರೆ ಅವ್ನು ಸತ್ತೋಗ್ತಾನಷ್ಟೇ, ದಯವಿಟ್ಟು ನಿನ್ನ ಕೋಪನ ಕಂಟ್ರೋಲ್ ಮಾಡ್ಕೋ ಜೇಕೆ, ಬಿಟ್ಬಿಡು ಅವನ್ನ. ಇಲ್ಲ ಥಯಾಂಗ್, ಇವನ್ನ ಬಿಡಲ್ಲ ನಾನು, ನನ್ನ ಕೆನ್ನೆಗೆ ಹೊಡಿತಾನೆ ಇವನು, ಇವನ್ನ ಸುಮ್ಮನೆ ಬಿಡ್ಲಾ? ಚಾನ್ಸೇ ಇಲ್ಲ. ಹೋ, ಸ್ಟಾಪ್ ದಿಸ್ ನಾನ್ ಸೆನ್ಸ್. ಏನು ನಡೀತಿದೆ ಇಲ್ಲಿ? ಜೇಕೆ, ವಾಟ್ ಹೆಲ್ ಆರ್ ಯು ಡೂಯಿಂಗ್? ನೀನೇನು ಈ ಕಾಲೇಜ್ಗೆ ದೊಡ್ಡ ಡೌನ್ ಅಂದ್ಕೊಂಡಿದ್ಯಾ? ಸ್ಟಾಪ್ ಇಟ್, ಯು ಲುಕಿಂಗ್ ಲೈಕ್ ಮಾನ್ಸ್ಟರ್ ಆ್ಯಂಡ್ ಯುವರ್ ಬಿಹೇವಿಯರ್ ಟೂ ಮಚ್ ವೆರಿ ಬ್ಯಾಡ್. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಫಸ್ಟ್ ಆಫ್ ಆಲ್ ಇಲ್ಲಿ ನಡೀತಾರೋ ಫೈಟಲ್ಲಿ ನಂದೇನೂ ತಪ್ಪಿಲ್ಲ. ಮೊದಲು ಈ ಸೇಹುನ್ನೇ ನನ್ನ ಹೊಡೆದಿದ್ದು. ಐ ಆಮ್ ಜಸ್ಟ್ ಡಿಫೆಂಡಿಂಗ್ ಮೈ ಸೆಲ್ಫ್ ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್ ಮೈ ಮಿಸ್ಟೇಕ್. ಜೇಕೆ, ಏನಾದರೂ ಆಗಿರಲಿ, ನೀನು ಈ ಕಾಲೇಜ್ ಗೇಟ್ ಹತ್ರ ನಿಂತು ಹೀಗೆ ಫೈಟ್ ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ಕಾಲೇಜ್ ಬಿಟ್ಟು ಎಷ್ಟೊತ್ತಾಯಿತು? ನೀವೆಲ್ಲರೂ ಮನೆಗೆ ಹೋಗೋದನ್ನು ಬಿಟ್ಟು ಯಾಕೆ ಇನ್ನೂ ಇಲ್ಲೇ ಇದ್ದೀರಾ? ಮ್ಯಾಮ್, ಅದನ್ನ ನಾನು ಹೇಳ್ತೀನಿ. ಸೇಹುನ್, ನೀನು ಮೊದಲು ಮೇಲಿದ್ದಳು. ಆರ್ ಯು ಓಕೆ? ಯಾ ಮ್ಯಾಮ್, ಐ ಆಮ್ ಓಕೆ ಅಂದ್ಬಿಟ್ಟು ಸೇಹುನ್ ಇಲ್ಲಿ ಯಾವ ಕಾರಣಕ್ಕೆ ಜಗಳ ಶುರುವಾಯಿತು ಅನ್ನೋದನ್ನು ಆ ಮ್ಯಾಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಆಗ ಮ್ಯಾಮ್, ಜೇಕೆ, ನೀನು ಏನು ಅಂದ್ಕೊಂಡಿದ್ಯಾ? ಅಲ್ಲ, ನಿಂಗೆ ವಯನ್ ಜೊತೆ ಏನು ಪ್ರಾಬ್ಲಮ್ ಹೇಳು? ಇದು ಮತ್ತೆ ರಿಪೀಟ್ ಆಗಬಾರ್ದು ಜೇಕೆ, ಇದೇ ಕೊನೆ. ವಯನ್ ಆ್ಯಂಡ್ ಸೇಹುನ್ ಹತ್ರ ಸಾರಿ ಕೇಳು, ಇನ್ಯಾವತ್ತಿಗೂ ಹೀಗೆ ನಡ್ಕೋಬೇಡ. ಮ್ಯಾಮ್, ನಾನು ಯಾವ ಡ್ಯಾಶ್ ಹತ್ರನೂ ಸಾರಿ ಗಿರಿ ಏನೂ ಕೇಳಲ್ಲ. ನಾನು ಇರೋದೇ ಹೀಗೆ. ನನ್ನ ಕೆಣಕಿದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಇದು ನನ್ನ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ, ನಾನೇನು ಮಾಡಲಿ ಅಂದ್ಬಿಟ್ಟು ಜೇಕೆ ನಿಮ್ಮ ಕಡೆಗೊಂದು ಲುಕ್ ಕೊಟ್ಟು ಅವ್ರ ಐಬ್ರೋಸ್ನ ಹಾಗೆ ರೈಸ್ ಮಾಡ್ಕೊಂಡೇ ಹೋಗ್ತಾರೆ. ವಯನ್, ಇಲ್ಲಿ ನೋಡಮ್ಮ, ಇಲ್ಲಿ ಅಳ್ಬೇಡ, ಸುಮ್ಮನೆ ಇರು. ಇಲ್ಲಿ ಇವಾಗ ನಡೆದಿದ್ದ ಇನ್ಸಿಡೆಂಟ್ನ ಜಸ್ಟ್ ಒಂದು ಆಕ್ಸಿಡೆಂಟ್ ಅಂತ ಅಂದ್ಕೋ. ಮತ್ತು ಇನ್ಯಾವತ್ತಿಗೋ ಜೇಕೆ ಹತ್ರ ಯಾವ ವಿಚಾರಕ್ಕೂ ಹೋಗಬೇಡ, ಓಕೆನಾ? ಕಿಮ್ಸು, ಇವರಿಬ್ರು ನಿನ್ನ ಜೊತೆ ಕರ್ಕೊ. ಇವಾಗ ನೀವು 3 ಜನ ನನ್ನ ಜೊತೆ ನನ್ನ ಕಾರಲ್ಲಿ ಬನ್ನಿ. ಮ್ಯಾಮ್, ಯಾಕೆ? ಇನ್ಯಾಕೆ? ಅವರಿಬ್ರು ಹಾಸ್ಪಿಟಲಿಗೆ ಕರ್ಕೊಂಡೋಗೋಣ. ಬನ್ನಿ 3 ಜನ. ನೆಕ್ಸ್ಟ್, ಇವಾಗ ನೀವು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರ್ತೀರಾ. ಸೇಹುನ್ಗೂ ಡಾಕ್ಟರ್ ಟ್ರೀಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಅವ್ರು ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಛೇ, ಪಾಪ ಸೇಹುನ್ ನನ್ನ ಸೇವ್ ಮಾಡೋಕ್ಕೋಗಿ ಇವಾಗ ಅವ್ನು ಬಿಡ್ತಿದ್ದಾನೆ. ಇವತ್ತು ಇವನ ಸಿಸ್ಟರ್ ಬರ್ತ್ಡೇ ಇದೆ ಅಂತ ಹೇಳಿದ್ದ ಅಲ್ವಾ? ಈ ಮುಖ ಇಟ್ಕೊಂಡು ಇವನ ತಂಗಿ ಬರ್ತ್ಡೇನ ಹೇಗೆ ಹ್ಯಾಪಿಯಾಗಿ ಅಟೆಂಡ್ ಮಾಡ್ತಾನೆ? ಸೇಹುನ್ ಫೇಸೇ ಫುಲ್ಲು ಪಂಚರ್ ಆದಂಗಿದೆ. ಇಷ್ಟಕ್ಕೆಲ್ಲ ಜೇಕೆನೇ ಕಾರಣ. ವಯನ್, ಹಾಂ, ಏನು ಏನೇ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಿಮ್ಸು, ಸೇಹುನ್ಗೆ ಚೆನ್ನಾಗಿ ಪೆಟ್ಟಾಗಿದೆ ಅಲ್ವಾ? ಹೌದು. ವಯನ್, ನಿಂಗೆ ಇವಾಗ ಹೇಗಿದೆ? ನಿನ್ನ ನೆಕ್ ತುಂಬ ನೋವಾಗ್ತಿದ್ಯಾ? ಹೌದು. ಇಲ್ಲಿ ನೋಡು ಹೇಗೆ ಕಚ್ಚಿದ್ದಾನೆ ಆ ಪಾಪಿ. ಅವ್ನು ನಿಜವಾಗ್ಲೂ ಮನುಷ್ಯನೇ ಅಲ್ಲ ಕಿಮ್ಸು, ಡೆವಿಲ್ ನನ್ನ ಮಗ. ಹೋಗಲಿ ಬಿಡು ವಯನ್, ಬೇಗ ಹುಷಾರಾಗು. ಮ್ಯಾಮ್ ಎಲ್ಲಿ? ಅವರು ಬಿಲ್ ಪೇ ಮಾಡಿಬಿಟ್ಟು ಹೊರಟೋದ್ರು. ಇವಾಗಲೇ ಟೈಮ್ ಆಗಿದೆ ಅಲ್ವಾ? ಹೌದು. ಇವಾಗ ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ನಮ್ಮ ಜೇಕೆ ಸೈಡ್ ನೋಡಿದ್ರೆ ಡಿಸ್ಕೋ ಪಬ್ ಬಾರಲ್ಲಿ ಕೂತ್ಕೊಂಡು ಆಲ್ರೆಡಿ ಚೆನ್ನಾಗಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಥಯಾಂಗ್ ಆ್ಯಂಡ್ ಜಿಮಿನ್ ಅವ್ರು 2 ಕೆನೆ ಮೇಲೆ ಕೈ ಇಟ್ಕೊಂಡು ಜೇಕೆ ವೈನ್ ಕುಡಿತಾ ಇರೋದನ್ನೇ ಕಂಡುಬಿಟ್ಕೊಂಡು ನೋಡ್ತಾ ಇರ್ತಾರೆ. ಲೋ ಜೇಕೆ, ಸಾಕು ಬಿಡೋ ಮಗ, ಎಷ್ಟು ಕುಡಿತೀಯಾ? ತುಂಬ ಓವರ್ ಆಯಿತು ಮಗ ಇದು. ಆಗಲಿ ಬಿಡು ಥಯಾಂಗ್, ನನಗೆ ಇದು ಸಾಕಾಗ್ತಿಲ್ಲ, ಇನ್ನೂ ಬೇಕು ನನಗೆ. ಹೇ ಜೇಕೆ, ಬೇಡ ಕಣೋ. ಲೋ ಜಿಮಿನಾ, ಏನಾದರೂ ಹೇಳೋ. ಏನೋ ಮಾಡ್ತಿದ್ಯಾ? ಎಲ್ಲೋ ನೋಡ್ತಿದ್ಯಾ ಜಿಮಿನಾ? ಹಾಂ,
ನಾನಾ ನಮ್ಮ ಜೆ.ಕೆ ಡವ್ ಶಿಯಾ ಎಲ್ಲಿದ್ದಾಳೆ ಅಂತ ಸರ್ಚ್ ಮಾಡ್ತಿದ್ದೀನಿ ಮಗ. ಶಿಯಾನಾ ಏಕೆ? ಯಾಕಂದರೆ ಅವಳ ಜೊತೆಗೆ ನಮ್ಮ ಜೆ.ಕೆ ಡ್ಯಾನ್ಸ್ ಮಾಡ್ತಿದ್ರೆ ಸ್ವಲ್ಪ ಸರಿ ಆಗ್ತಾನೆ ಅದಕ್ಕೆ. ಆದರೆ ಅವಳೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಒಂದು ನಿಮಿಷ ಇರು, ನಾನು ಯಾರನ್ನಾದ್ರೂ ಕೇಳ್ಕೊಂಡು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀವು ಈ ಪಬ್ ಮ್ಯಾನೇಜರ್ ಅಲ್ವಾ? ಎಸ್, ಹೇಳಿ. ಇಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಾ ಇರುತ್ತಲ್ಲ, ಅದೇ ಶಿಯಾ ಅಂತ. ಆ ಹುಡುಗಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಓ ಅವರಾ? ಸಾರಿ ಸರ್, ಆ ಹುಡುಗಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ, ಸೊ ಆ ಕಾರಣಕ್ಕೆ ಒಂದು ವೀಕ್ ಲೀವ್ ತೊಗೊಂಡಿದ್ದೆ, ಅದು ಬರಲ್ಲ. ಓ ಓಕೆ ಥ್ಯಾಂಕ್ಸ್. ಛೇ, ಏನಾಯ್ತು ಜಿಮಿನ್? ಥಯಾಂಗ್, ಶಿಯಾಗೇನೋ ಹೆಲ್ತ್ ಪ್ರಾಬ್ಲಮ್ ಅಂತೆ, ಅವಳು ಬಂದಿಲ್ಲ ಆ್ಯಂಡ್ 1 ವೀಕ್ ರಜೆಲಿದ್ದಾಳೆ. ಹೌದಾ, ಸರಿ ಬಿಡು. ಇಲ್ಲಿ ಜೆ.ಕೆ ನೋಡು ಹೆಂಗೆ ಕುಡಿತಿದ್ದಾನೆ, ಸ್ವಲ್ಪ ಸ್ಟಾಪ್ ಮಾಡೋ ಅವನನ್ನ. ಲೋ ಜೆ.ಕೆ. ಹಾಂ ಜಿಮಿನಾ, ಶಿಯಾ ಬಂದಿಲ್ವೇನೋ? ಅವಳು ಇವತ್ತು ಬಂದಿಲ್ವಾ? ಇಲ್ಲ ಕಣೋ, ಬಂದಿಲ್ವಂತೆ. ಅಯ್ಯೋ, ನಾ ಅವಳ ಹತ್ರ ಸಾರಿ ಕೇಳಬೇಕು ಮಗ. ಯಾಕೋ ಜೆ.ಕೆ? ಯಾಕಂದರೆ ಅವಳು ಹೆಲ್ತ್ ಹಾಳಾಗೋದಕ್ಕೆ ಮೇ ಬಿ ನಾನೇ ಕಾರಣ ಅನಿಸುತ್ತೆ ಮಗ. ಏನು ನೀನೇನು ಮಾಡಿದೆ ಜೆ.ಕೆ? ಅದು ಜಿಮಿನ್, ನೆನ್ನೆ ನಾನು ಅವಳ ಜೊತೆ ಡ್ಯಾನ್ಸ್ ಆಡಿಕೊಂಡೆ, ಅವಳನ್ನ ರೂಮಿಗೆ ಎತ್ಕೊಂಡು ಹೋದೆ ಅಲ್ವಾ. ನೆಕ್ಸ್ಟ್ ಅವಳ ಜೊತೆ ರೊಮ್ಯಾನ್ಸ್ ಮಾಡೋವಾಗ ಸಡನ್ನಾಗಿ ಅವಳ ಫೇಸ್ ನನಗೆ ವಯನ್ ಥರ ಫೀಲ್ ಆಯಿತು ಕಣೋ. ನಾನು ಕುಡಿದು ಮತ್ತಲ್ಲಿದ್ದರಿಂದ ಶಿಯಾನ ವಯನ್ ಅಂದ್ಕೊಂಡು ಅವಳ ನೆಕ್ನ ಸ್ಟ್ರಾಂಗಾಗಿ ಬೈಟ್ ಮಾಡಿಬಿಟ್ಟೆ. ಎಂಥದ್ದು ಬೈಟ್ ಮಾಡಿಬಿಟ್ಯಾ ಮಗ? ಏನೋ ಇವನು ಒಳ್ಳೆ 1 ಬೈಟು ಕಾಫಿ ಕುಡ್ದಷ್ಟು ಈಸಿಯಾಗಿ ನೆಕ್ ಬೈಟ್ ಮಾಡಿದೆ ಅಂತ ಹೇಳ್ತಾವನೆ. ಜೆ.ಕೆ ನೀನೇನು ವ್ಯಾಂಪೇರಾ? ಸಿಕ್ತವ್ರ ಕತ್ನೆಲ್ಲ ಕಚ್ಚಿ ರಕ್ತ ಹೀರ್ತಿದ್ಯಲ್ಲೋ. ಥಯಾಂಗ್, ಯಾವುದಕ್ಕೂ ನಾವಿಬ್ರು ನಿನ್ನ ದೂರ ಇರೋದೇ ಒಳ್ಳೇದು ಅನ್ನಿಸ್ತಿದೆ ನನಗೆ. ಬಾಯಲ್ಲಿಂದ ಎದ್ದೋಗ್ಬಿಡೋಣ. ಜಿಮಿನಾ, ಸುಮ್ಮನೆ ಕೂತ್ಕೋ. ನನಗೆ ಯಾಕೆ ಹಾಗೆ ಮಾಡಿದೆ ಅಂತ ನನಗೆ ಇದುವರೆಗೂ ಗೊತ್ತಾಗ್ತಿಲ್ಲ. ಆ ವಯ್ಯನ್ನ ನೋಡಿದಾಗಿಂದ ನನ್ನ ಕೋಪ ಹೈ ರೇಂಜಲ್ಲಿ ನೆತ್ತಿಗೇರಿಬಿಟ್ಟಿದೆ. ನನ್ನ ಆ್ಯಂಕರ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ನನ್ನಿಂದ. ತುಂಬ ಸಿಟ್ಟು ಬರುತ್ತೆ. ಅವಳನ್ನ ಮೊದಲು ನಮ್ಮ ದೇಶ ಬಿಟ್ಟು ಕಳಿಸ್ಬಿಡ್ಬೇಕು, ನಾನು ಒದ್ದೋಡಿಸ್ಬೇಕು ಅವಳನ್ನ ಇಲ್ಲಿಂದ. ಜೆ.ಕೆ, ನಾನೊಂದು ಮಾತು ಹೇಳ. ಏನೇ ಆದರೂ ಇವತ್ತು ವಯನ್ ಹತ್ರ ನೀನು ನಡ್ಕೊಂಡಿದ್ದ ರೀತಿ ಸರಿ ಇಲ್ಲ ಮಗ. ಫಸ್ಟ್ ಅವಳನ್ನ ನಿನ್ನ ಮೈಂಡಿಂದ ತೆಗ್ದಾಕ್ಬಿಡು, ಅವಾಗ ನಿನ್ನ ಕೋಪ ತಾನಾಗೆ ಕಂಟ್ರೋಲಿಗೆ ಬರುತ್ತೆ. ಥಯಾಂಗ್, ನಾನು ಅವಳನ್ನ ನನ್ನ ಮೈಂಡಿಂದ ತೆಗ್ದಾಕ್ಬೇಕು ಅಂತಲೇ ಅನ್ಕೋತೀನಿ. ಬಟ್ ಅವಳ ಫೇಸ್ ನೋಡ್ತಿದ್ದಾಗೆ ನನಗೆ ಏನು ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಕಣೋ. ಅವಳು ನನ್ನ ಕೆನ್ನಾಗ ಎಲ್ಲರ ಮುಂದೆ ಹೊಡೆದಿದ್ದೆ ನನಗೆ ಪದೇ ನೆನಪಿಗೆ ಬರುತ್ತೆ. ಐ ಕಾಂಟ್ ಕಂಟ್ರೋಲ್. ಇವತ್ತು ಬೇರೆ ಆ ಸೇಹುನು ನನ್ನ ಹೊಡೆದ. ನನಗೆಷ್ಟು ಕೋಪ ಬರಬೇಡ. ಏನಾಗುತ್ತೋ ನೋಡ್ಕೊಳ್ಳೋಣ ಬಿಡು. ಇವಾಗ ಬಾ, ಟೈಮ್ ಆಗಿದೆ, ಎಲ್ಲರೂ ಮನೆಗೆ ಹೋಗೋಣ. ನೆಕ್ಸ್ಟ್ ಈಗ ಟೈಮ್ ಸ್ಕಿಪ್ ಟು ನೈಟ್ 9:30 PM. ಅವ್ರು 3 ಜನ ಅವ್ರವ್ರ ಮನೆಗೆ ಹೋಗೋಣ ಅಂತ ಜೆ.ಕೆ ಕಾರಲ್ಲೇ ಹೋಗ್ತಾ ಇರ್ತಾರೆ. ಫ್ರಂಟಲ್ಲಿ ಕಾರ್ ಡ್ರೈವ್ ಮಾಡ್ತಾ ಇರೋದು ಥಯಾಂಗ್. ಜಿಮಿನ್ ವಿ ಪಕ್ಕ ಕೂತಿದ್ದಾರೆ ಆ್ಯಂಡ್ ಜೆ.ಕೆ ಬ್ಯಾಕ್ ಸೀಟಲ್ಲಿ ಆಲ್ರೆಡಿ ಚೆನ್ನಾಗಿ ನಿದ್ದೆ ಹೊಡಿತಾ ಇರ್ತಾರೆ. ಬಿಕಾಸ್ ಅವ್ರು ಚೆನ್ನಾಗಿ ಡ್ರಿಂಕ್ಸ್ ಮಾಡಿರ್ತಾರಲ್ವಾ, ಸೊ ಅದಕ್ಕೆ ಚೆನ್ನಾಗಿ ನಿದ್ದೆ ಬಂದಿದೆ. ನೆಕ್ಸ್ಟ್ ಸಿಗ್ನಲ್ ಬಿತ್ತು ಅಂತ ಥಯಾಂಗ್ ಒಂದು ಪ್ಲೇಸ್ನಲ್ಲಿ ಕಾರ್ನ ಸ್ಟಾಪ್ ಮಾಡ್ತಾರೆ. ಥಯಾಂಗ್, ಅಲ್ಲಿ ನೋಡು, ವಯನ್, ಸೇಹುನ್ ಆ್ಯಂಡ್ ಕಿಮ್ಸು. ಎಲ್ಲಿ? ಹೌದು, ಅವರೇನೆ. ಇವ್ರು 3 ಜನ ಇಷ್ಟೊತ್ತಲ್ಲಿ ಈ ಹಾಸ್ಪಿಟಲ್ ಮುಂದೆ ನಿಂತೇನು ಮಾಡ್ತಿದ್ದಾರೆ? ಇನ್ನೇನು ಮಾಡ್ತಿರ್ತಾರೆ ಥಯಾಂಗ್, ಜೆ.ಕೆ ಮಾಡಿದ ಕೆಲಸಕ್ಕೆ ಏಟಾಗಿರೋ ಜಾಗದಲ್ಲಿ ಚೆನ್ನಾಗಿ ಬ್ಯಾಂಡೇಜ್ ಕಟ್ಟಿಸ್ಕೊಂಡು ಪ್ಯಾಚಪ್ ಮಾಡಿಸ್ಕೊಳಕ್ಕೆ ಬಂದಿರ್ತಾರೆ. ಜಿಮಿನಾ, ಏನು ನಿನ್ನ ಮಾತಿನ ಅರ್ಥ? ಅಂದರೆ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಬಂದಿರ್ತಾರೆ ಅಂತ ಹೇಳೋಕೆ ಬಂದೆ ಥಯಾಂಗ್. ಹಾಸ್ಪಿಟಲ್ ಹತ್ರ ಇನ್ನೇನಕ್ಕೆ ಬರ್ತಾರೆ? ಅದು ನಂಗೆ ಗೊತ್ತಿಲ್ವ ಜಿಮಿನ್, ಮತ್ತ್ಯಾಕೆ ಹೇಳ್ದೆ? ಅದು ಯಾಕಂದರೆ ಅವ್ರನ್ನ ನೋಡ್ತಿದ್ರೆ ಕಾರ್ ಟ್ಯಾಕ್ಸಿಗೋಸ್ಕರ ವೆಯ್ಟ್ ಮಾಡ್ತಿರೋ ಥರ ಕಾಣಿಸ್ತಿದೆ. ನಾವ್ಯಾಕೆ ಅವರಿಗೆ ಲಿಫ್ಟ್ ಕೊಡಬಾರ್ದು? ಏನಂದೆ? ಥಯಾಂಗ್, ನೀನು ಯಾವಾಗಿಂದ ಇಷ್ಟೊಂದು ಒಳ್ಳೆಯವನಾದೆ? ಹುಷಾರಪ್ಪ, ಹಿಂದಿನ ಸೀಟಲ್ಲಿ ಜೆ.ಕೆ ಮಲಗಿದ್ದಾನೆ. ಅವನಿಗೇನಾದರೂ ನಿನ್ನ ಮಾತು ಕೇಳಿಸ್ತೋ ಅಷ್ಟೇ ನಿನ್ನ ಕತೆ. ಸ್ವಲ್ಪ ನಿಧಾನಕ್ಕೆ ಮಾತಾಡು ಜಿಮಿನ್. ಯಾಕೋ ನೀನು ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ನೀನೇ ಮಾತಾಡಿ ಅವನ್ನ ಎಪ್ಸೋ ಥರ ಕಾಣಿಸ್ತಿದ್ಯಾ. ಹಂಗೇನಿಲ್ಲಪ್ಪ, ನೀನು ಕಾರ್ ತೆಗಿ, ಸಿಗ್ನಲ್ ಮುಗೀತು. ಹಲೋ ಅಣ್ಣ, ವಯನ್ ಎಲ್ಲಿದ್ಯಾ ನೀನು? ನಿನ್ನ ಕಾಲೇಜ್ ಎಷ್ಟೊತ್ತಿಗೆ ಮುಗಿಯೋದು? ಇಷ್ಟೊತ್ತಾದರೂ ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಏನು ಮಾಡ್ತಿದ್ಯಾ? ಅಣ್ಣ, ನಾನು ಹಾಸ್ಪಿಟಲ್ ಹತ್ರ ಇದ್ದೀನಿ. ಒಂದು ಸ್ಮಾಲ್ ಆಕ್ಸಿಡೆಂಟಾ? ಏನಾಯಿತು ವಯನ್? ಯಾಕೆ ನಂಗೆ ಒಂದು ಕಾಲ್ ಮಾಡೋದು ತಿಳಿಸಿಲ್ಲ ನೀನು? ತುಂಬ ಸೀರಿಯಸ್ಸಾ? ಇವಾಗ ಹೇಗಿದ್ಯಾ? ಅಣ್ಣ ಪ್ಲೀಸ್ ಗಾಬರಿ ಆಗಬೇಡ. ನೀನು ಭಯ ಪಡೋ ರೇಂಜ್ಗೆಲ್ಲ ನನಗೇನೂ ಆಗಿಲ್ಲ. ನಾನು ನನ್ನ ಪಾಡಿಗೆ ರಸ್ತೆಯಲ್ಲಿ ನಡ್ಕೊಂಬರೋವಾಗ ಒಂದು ಬೀದಿ ನಾಯಿ ನನ್ನ ಮೈ ಮೇಲೆ ಎಗ್ರಿ ನನ್ನ ಕತ್ತತ್ರ ಕಚ್ಚಿಬಿಡ್ತಷ್ಟೆ. ಆ ಜಾಗಕ್ಕೆ ಇವಾಗ ಬ್ಯಾಂಡೇಡ್ ಮಾಡಿಸ್ಕೊಂಡಿದ್ದೀನಿ. ಐ ಆಮ್ ಓಕೆ ರೈಟ್ ನಾವು, ಯು ಡೋಂಟ್ ವರಿ. ಹೌದಾ ವಯನ್,
ಇವಾಗ ಎಲ್ಲಿದ್ಯಾ ಅಂತ ಹೇಳು, ನಾನು ಬಂದು ನಿನ್ನ ಪಿಕ್ ಮಾಡ್ಕೋತೀನಿ. ಅದೆಲ್ಲ ಏನು ಬೇಡ ಅಣ್ಣ, ನನ್ನ ಜೊತೆಗೆ ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ನಾನು ಆಲ್ರೆಡಿ ಇವಾಗಲೇ ಒಂದು ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ, ಅದನ್ನೇನು ಬಂದುಬಿಡುತ್ತೆ, ನಾನೇ ಮನೆಗೆ ಬರ್ತೀನಿ, ನೀನು ಬರೋದು ಬೇಡ. ಅಯ್ಯೋ ಇದೊಂದು ಎಮ್ಮೆನ ಬಿಡಿತು. ಅಯ್ಯೋ ಏನಂತ ಹೇಳಿ. ನೆಕ್ಸ್ಟ್ ಎಪಿಸೋಡ್ ಬೇಗ ಬೇಗ ಹಾಕಿ, ಬೇಗ ಬೇಗ ಹಾಕಿ ಅಂತ ಕೇಳ್ತಿರಲ್ಲ, ಈ ಥರ ಸೌಂಡಲ್ಲಿ ನನ್ನ ಮಗ ರೆಕಾರ್ಡ್ ಮಾಡ್ತಾನೆ. ಅಯ್ಯೋ ಜೆಕೆಗಲ್ಲ, JKFF ಹೇಳೋಕ್ಕೋಗಿ ನನಗೆ ಬರುತ್ತೆ, ನೆತ್ತಿಗೆ ಏರುತ್ತೆ ಸಿಟ್ಟೋದಾಗಿ. ಎಷ್ಟೊಂದು ಡಿಸ್ಟರ್ಬೆನ್ಸ್ ಇರುತ್ತೆ ಅಂತೀರಾ. ಒಂದು ಕಡೆ ಕಾಗೆ, ಕೋಳಿ, ಎಮ್ಮೆ, ಇನ್ನೂ ಏನೇನು ಪ್ರಾಣಿ ಪಕ್ಷಿ ಇದ್ದಾವೋ ಅವೆಲ್ಲ ಕರೆಕ್ಟಾಗಿ ನಾನು ರೆಕಾರ್ಡ್ ಮಾಡ್ಬೇಕಾದ್ಲೇ ಶುರು ಹಚ್ಕೊಂತವೆ ಕಚೇರಿನ. ನಾನು ಎಷ್ಟು ಅಂತ ಡಿಲೀಟ್ ಮಾಡಿ ಮತ್ತೆ ರೆಕಾರ್ಡ್ ಮಾಡಲಿ, ನೀವೇ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಈ FF ಈ ಪಾರ್ಟ್ ಹಾಕಾದ್ಮೇಲೆ ನೆಕ್ಸ್ಟ್ ಪಾರ್ಟ್ ಬೇಗ ಹಾಕಿ ಅಂತ ಮಾತ್ರ ಕೇಳಬೇಡಿ. ನನಗೆ ಯಾವಾಗ ಆಗುತ್ತೋ ಅವಾಗ ಖಂಡಿತ ನಾನು ರೆಕಾರ್ಡ್ ಮಾಡಿ ಹಾಕ್ತೀನಿ, ಓಕೆನಾ? ನಾನು ಮುಂಚೆನೇ ಹೇಳ್ತಿದ್ದೀನಿ. ಇವಾಗ ನಾನು FF ಹಾಕ್ತೀನಲ್ವಾ, ಅಪ್ಲೋಡ್ ಮಾಡಿದ ತಕ್ಷಣ ಈ FF ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ತಿಳಿಸಿ. ಬಟ್ ನೀವು ಯಾರು FF ಬಗ್ಗೆ ಏನೂ ಮಾತಾಡೋಲ್ಲ, ಆಗ್ತಿದ್ದಂಗೆ ನೆಕ್ಸ್ಟ್ ಎಪಿಸೋಡ್ ಬೇಗ ಹಾಕಿ, ಅದಷ್ಟೇ ಮಾತ್ರ ಹೇಳ್ತೀರಾ. ಅದಕ್ಕೆ FF ಬಗ್ಗೆ, ಸ್ಟೋರಿ ಬಗ್ಗೆ ಡಿಸ್ಕಸ್ ಮಾಡಿ, ನನಗೂ ಖುಷಿ ಆಗುತ್ತಲ್ಲ ಕಮೆಂಟ್ ನೋಡೋದಕ್ಕೆ, ಓಕೆನಾ? ಇವತ್ತಿಗೆ ಪಾರ್ಟ್ 3 ಸಾಕು, ಇಷ್ಟೇ. ಇನ್ನೂ ಸ್ಟೋರಿ 2 pages ಅಷ್ಟು ಇತ್ತು, ಬಟ್ ಹೇಳೋಕ್ಕಾಗ್ತಿಲ್ಲ, ನಾಯ್ಸ್. ಸೊ ಆ ಕಾರಣಕ್ಕೆ ನೆಕ್ಸ್ಟ್ ಪಾರ್ಟ್ 4ಅಲ್ಲಿ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇರೋ ಹಾಗೆ ನಾನು ನೋಡ್ಕೊತೀನಿ. ಹತ್ರ 20 minutes ಮೇಲೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿಗಂತೂ ಇಷ್ಟು ಸಾಕು. ಒಂದು ಒಳ್ಳೆ ಎಂಡಿಂಗ್ ಇಟ್ಬಿಟ್ಟೆ ಇದು ಪಾರ್ಟ್ 3 ಸ್ಟಾಪ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಿಲ್ಲ, ಸಾರಿ. ನೆಕ್ಸ್ಟ್ FFಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಗುಡ್ ಬಾಯ್. ಥ್ಯಾಂಕ್ ಯು ಮಿಸ್.